ಈ ಮನುಗೆ ನನ್ನ ಮೇಲೆ ದ್ವೇಷನ ಪ್ರೀತಿನ ಕನ್ಫ್ಯೂಷನ್ ಆಗಿ ಹೋಗ್ತಾ ಇದೆ ನನಗೆ. ಎಲ್ಗೂ ಹೊರಟಪ್ಪ, ಎಲ್ಲ ಡೋರ್ ತೆಕೊಂಡು ಹೋಗ್ತಾನೇ ಇದೀಯಾ, ನಿನಗೆ ಬೈತಾರೆ ಒಳಗೆ ಇದ್ದಿ ಬೇಜಾರಾಗ್ಬಿಟ್ಟೆ. ಹಂಗೆ ನಮ್ಮನ್ನ ಚೆನ್ನಾಗಿ ತಟ್ಟು ಮಲಗಿಸ್ಬಿಡೋದು. ಆಮೇಲೆ ನೀನ್ ಮಲ್ಕೊಂತೀನಿ ಎಬ್ಬರ್ಸಿದ್ರೆ ಅದು ಹೇಳ್ತೀನಿ 5 ನಿಮಿಷ. ಹೌದೌದು ಕರೆಕ್ಟು. ನಾನು ಬೆಳಗ್ಗೆ 8:30ಗೆ ಎದ್ದು ಗಾರ್ಬೇಜ್ ಎಲ್ಲ ಹಾಕಿ ಮಾಲ್ಟ್ ಎಲ್ಲ ಮಾಡಿಟ್ಟು ಆಮೇಲೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು. ಯಾಕೋ ಬೋರ್ ಹೊಡಿತಾ ಇತ್ತು, ಮಾಡಕ್ಕೆ ಸ್ಯಾಟರ್ಡೆ ಎಲ್ಲ ಏನು ಕೆಲಸಗಳಿರಲ್ಲ. ಸರಿ ಆಯಿತು, ಮನು ಇನ್ನೂ ಮಲಗಿದಾರಲ್ಲ, ಇನ್ನು ನಾನು ಒಂದು ಅರ್ಧ ಗಂಟೆ ಮಲ್ಕೊಳ್ಳೋಣ ಅಂತ ಹೋಗಿ ಮಲ್ಕೊಂಡೆ. ಚೆನ್ನಾಗಿ ನಿದ್ದೆನೇ ಬಂದ್ಬಿಟ್ಟಿದೆ. ಆಮೇಲೆ ಪುನಃ ಎದ್ದು ಬಂದೆ. ಮನು ಅಷ್ಟೊತ್ತಿಗೆ ಎದ್ದಿದ್ರು. ಹೋಗಿ ಮಲ್ಕೊ, ನಿದ್ದೆ ಮಾಡಿ ಇಷ್ಟು ಬೇಗ ಎದ್ದು ಏನು ಮಾಡ್ತೀಯಾ ಅಂತಂದ್ರು. ಅಂದ್ಬಿಟ್ಟು ಹೋಗಿ ಪುನಃ ಮಲ್ಕೊಂಡೆ. ಪುನಃ 11 ಗಂಟೆಲಿ ಎದ್ದು ಬಂದೆ. 11:15 ಎದ್ದೇಳ್ಸೋನು ಅಂತ ನಾನೇ ಹೇಳ್ಬಿಟ್ಟು ಹೋಗಿ ಮಲ್ಕೊಂಡೆ. 12 ಗಂಟೆ ಆದರೂ ಎದ್ದೇಳಿಸಿಲ್ಲ ಬೇಕು ಅಂತ. ಆಮೇಲೆ ಎದ್ದು ಬಂದು ಕೇಳಿದ್ರೆ ಮಲ್ಕೊಳ್ಳಿ ಅಂತ ನಾನೇ ಸುಮ್ಮನೆ ಇದ್ದೆ. ಮಲ್ಕೊಂಡು ನಿದ್ದೆ ಮಾಡಿ ಏನು ಮಾಡ್ತೀಯ ಎದ್ದು ಅಂತೆ. ಆದರೆ ಈಗ ನನಗೆ ಕನ್ಫ್ಯೂಷನ್ ಆಗ್ತಾ ಇರೋದು, ನಾನು ಎದ್ರೆ ಅವ್ರಿಗೆ ಡಿಸ್ಟರ್ಬ್ ಆಗತ್ತೆ ಅಂತ ಮಲಗಿಸ್ತಾವ್ರ, ಇಲ್ಲ ನನ್ನ ಮೇಲೆ ಪ್ರೀತಿಯಿಂದ ಮಲಗಿಸ್ತಾವ್ರ ಅಂತ. ನನ್ನ ಹೆಂಡತಿ ರೆಸ್ಟ್ ಮಾಡ್ಲಿ ಅಂತ ಇರುತ್ತೆ. ಸ್ವಾಮಿ ಕಾರ್ಯ ಸ್ವಕಾರ್ಯ ಎಲ್ಲ ಆಗತ್ತೆ ಅಂತನಾ. ಖಾಲಿ ಹೊಟ್ಟೆಲಿ ಬೆಳಗ್ಗೆ ಅದು ತಿನ್ಬೇಡ ನೀನು. ನನ್ನ ಹೊಟ್ಟೆ ನನಗಿದು, ನಾನು ತಿನ್ಬಿಡು. ಏನೋ ಮಾಡ್ಕೋ ಅಪ್ಪ. ಕಾಫಿ ಬೇಕಾ ಈಗ ನಿಂಗೆ? ಇಲ್ಲ, ಮಾಲ್ಟೆ ಕೊಡ್ತೀನಿ, ಕುಡಿದ್ಬಿಟ್ಟು ಹೋಗ್ಬಿಟ್ಟು ಆ್ಯಸ್ ಯೂಶುವಲ್ ಸ್ಯಾಟರ್ಡೇ ತರಕಾರಿ ತಗೊಂಡು ಬಂದ್ಬಿಡು, ನಾನು ಅಡುಗೆ ಮಾಡಿಬಿಡ್ತೀನಿ. ಎನಿವೇಸ್, ನಮಸ್ಕಾರ ಎಲ್ರಿಗೂ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ಸ್ಯಾಟರ್ಡೆ ತರಕಾರಿ ಅಂದರೆ ಕನ್ಫ್ಯೂಸ್ ಆಗಬೇಡಿ, ನಮ್ಮ ಸ್ಯಾಟರ್ಡೆ ತರಕಾರಿ ಬಂದು ಚಿಕನ್. ಮನುಗೆ ಕತ್ತಿಡ್ಕೊಬಿಟ್ಟಿದೆಯಂತೆ, ಈ ಮಜಲ್ ಕ್ಯಾಚ್ ಆಗಿದೆಯಂತೆ ಬೆಳಗ್ಗೆಯಿಂದನು. ಅದಕ್ಕೇನೆ ಸೋಫಾ ಮೇಲೆ ಕೂತ್ಕೊಂಡ್ರೆ ಕರ್ದು ಎತ್ತು ಅಂತವ್ರೆ. ಅದು ಲೋ ಇರತ್ತಲ್ಲ, ನನ್ನ ಹೈಟ್ ಅದು ಸಡನ್ ಆಗಿ ಎದಳಕ್ಕಾಗಲ್ಲ. ಸರಿ ಓಡ್ಪ. ನಾನು ಕೀ ತೊಗೊಂಡೋಗಿಲ್ಲ, ಮಂಜು ಅವರು ಒಳಗಡೆಯಿಂದನೇ ಲಾಕ್ ಮಾಡ್ಕೊಂಡ್ಬಿಟ್ಟವ್ರೆ. ಏಪ್ಪ ಏನು ಮಾಡ್ತಾ ಇದ್ದೆ? ಟಿವಿ ನೋಡ್ತಾ ಇದ್ದೆ. ಇನ್ನೇನು ಮಾಡಲಿ, ಮಾಡೋಕ್ಕೆ ಏನು ಬೇರೆ ಕೆಲಸ ಇಲ್ಲ. ಮಾಡಿ ಹೋಗ್ಪ, ನಾನು ಕೊಟ್ಟಿದ್ದೀನಿಲ್ಲ ಕೆಲಸ. ಪುನಃ ಹೊರಗಡೆ ಹೋಗ್ತೀನಿ. ಇಲ್ಲ, ವೆಲ್ಕಮ್. ಓಕೆ. ಈಗ ತಂದಿದ್ದೀನಿ ಚಿಕನ್ನು. ಆಲ್ಮೋಸ್ಟ್ 2 ಗಂಟೆ ಆಗ್ತಾ ಇದೆ ಟೈಮಿಗ. ಓಕೆ, ಸೊ ಇವ್ರು ಮಾಡೋದ್ರೊಳಗೆ ಇನ್ನೂ ಒಂದು 2 ಅವರ್ ಬೇಕು ಟೈಮು, ಆವಾಗ ಇದಾಗತ್ತೆ. ಹಾಂ, ನಿಂದೆ 11:30 ಎದ್ದೇಳು ಅಂತ ಯಾರಾದ್ರೂ ಹೇಳೋದು? ನಾನು ಎಷ್ಟೊತ್ತಿಗಾದ್ರೂ ತಂದ್ಕೊಡ್ಲಿ, ನೀನು ಎದ್ದಿದ್ರೆ ಕರೆಕ್ಟ್ ಟೈಮಿಗೆ ಲಂಚ್ ಆಗಿರೋದು. ತಪ್ಪು ನಿಂದು, ನಂದಲ್ಲ. ನಾನು ಯಾವಾಗಲೂ ಕರೆಕ್ಟಾಗೇ ಇರ್ತೀನಿ, ಅವರೇ ತಪ್ಪು. ಯಾವಪ್ಪ ಮಂಜು ಭಾಳ ಸೀರಿಯಸ್ ಆಗಿ ಮಾಡ್ತಾರೆ ಅವಾಗಿಂದ, ಗೊತ್ತಿಲ್ಲ ಏನು ಅಂತ. ಏನೂ ಬರ್ತಾ ಇಲ್ಲ ಸ್ಮೆಲ್ ನನಗೆ. ನನಗೆ ಇವತ್ತು ಏನೋ ಒಂದು ಹೇಳ್ಬಿಡ್ತೀಯಾ? ಏನಾದರೂ ರೆಡಿ ಆಯಿತು ಹೋಗ್ಲಿ. ಹೌದಾ? ಅದಾಗೆ ಇನ್ನೊಂದು ಅವರು ತಣ್ಣಗಾಗಬೇಕು, ಅದೇನೇನೋ ಹೇಳ್ತೇನೆ. ಓಕೆ, ಅಷ್ಟೇ. ಸ್ಯಾಟರ್ಡೇ ಈಗ ಸ್ಟಾರ್ಟ್ ಆಯ್ತು ನಮ್ದು. 11 ಗಂಟೆ ಮೇಲೆ ಸ್ಟಾರ್ಟ್ ಆಗಿದೆ. ಈಗ ಸಾಯಂಕಾಲ ನೋಡ್ಬೇಕು ಏನ್ ಮಾಡ್ಬೇಕು, ಏನ್ ಕತೆ ಅಂತ. ಆಕ್ಚುಲಿ ಒಂದೇನೋ ಪ್ರಾಜೆಕ್ಟ್ ಕೈ ಹಿಡ್ಕೊಂಡಿದ್ದು ನಾನು ಮುಂಜು, ಅದು ಮಾಡೋದಕ್ಕೆ ಟೈಮೇ ಸಿಗ್ತಿಲ್ಲ. ನೋಡೋಣ, ಅದನ್ನ ಇವತ್ತಾದ್ರೂ ಇನಿಷಿಯೇಟ್ ಮಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ ಅಂತ ಪ್ಲಾನ್ ಮಾಡ್ತಾ ಇದ್ವಿ. ಅದು ಏನು ಅಂತ ಮಾತ್ರ ಹೇಳಕ್ ಹೋಗೋದಿಲ್ಲ, ಯಾಕಂದ್ರೆ ಅದು ನೀವೇ ಕಣ್ಣು ಹಿಡ್ಕೊಳ್ಳಿ ಮುಂದೆ ಯಾವತ್ತಾದ್ರೂ ಮುಂದಿನ. ಅಲ್ಲಿ ಏನೇನು ವಿಚಿತ್ರ ಆಗ್ತಾ ಇದೆ ಅಂದ್ರೆ, ಇದೇ ಫಸ್ಟ್ ಟೈಮ್ ನಾವು ನೋಡ್ತಾ ಇರೋದು. ಯಗಣ ಇಲ್ಲಿಂದ ಬಂದು ಅದನ್ನೆಲ್ಲ ಒಡೆದಾಕಿ ಎಲ್ಲ ಬೀಳ್ಸಿ ಪಿಕ್ಕೆ ಎಲ್ಲ ಇಕ್ಕಿ ಹೋಗೈತೆ. ಅದೇನಪ್ಪ? ಅಂತ ಅವತ್ತು ನಿನಗೆ ಬಂದು ಹೇಳ್ದೆ ನೋಡು, ಏನೋ ಪೈಪ್ ಒಳಗಡೆಯಿಂದ ಬರ್ತೈತೆ ಅಂತ. ಇದನ್ನ ತೆಗೆದು ಈ ಪ್ಲೇಟ್ನ ತೆಗೆದು ಹೊರಗಡೆ ಬಂದೈತೆ. ಇನ್ನೆಷ್ಟು ಅದಕ್ಕೆ ಶಕ್ತಿ ಇರಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ಏನು ಮಾಡೋಕ್ಕಾಗಲ್ಲ ಅದು ನೀನು, ಯಾಕಂದ್ರೆ ಅಂಡರ್ ಗ್ರೌಂಡಲ್ಲಿ ಬರ್ತಾವಲ್ಲ, ಏನ್ ಮಾಡ್ತೀಯ ಅದನ್ನ? ಏನು ಮಾಡೋಕ್ಕಾಗಲ್ಲ. ಅದು ಎಲ್ಲಿಂದ ಬರ್ತೈತೋ ಅಲ್ಲಿ ಮುಚ್ಚಬೇಕು. ಅವ್ರು ಅದಕ್ಕೇನೆ ಅವತ್ತು ಹೇಳಿದ್ದು, ಅಲ್ಲಿಗೆ ಸಾಫ್ಟ್ ಪೈಪ್ ಬೇಡ ಮೇಡಮ್, ಅದು ಡ್ರೈನೇಜ್ ಅಲ್ಲಿ ಇದು ಬರುತ್ತೆ ಅಂತ, ಹೆಗ್ಣ ಬರ್ತವೆ ಅಂತ. ಒಳ್ಳೇದಾಯ್ತು ಅದು ಹಾರ್ಡ್ ಪೈಪ್ ಹಾಕಿದ್ದು, ಅದಕ್ಕೆ ಪೈಪ್ ನ ಟಚ್ ಮಾಡಕ್ ಆಗ್ತಾ ಇಲ್ಲ. ಇಲ್ಲಾಂದ್ರೆ ನಮಗ್ ತಲೆನೋವಾಗಿರೋದು. ಕರೆಕ್ಟ್. ಈಗ ಕ್ಲೀನಿಂಗ್ ಕೆಲಸ ಒಂದು ಗಂಟೆ ಹಾಕತ್ತು. ಅಲ್ಲಿ ಇಟ್ಕೊಂಡಿದ್ದೆ, ಬಟ್ಟೆ ಮಡ್ಸೋಣ ಅಂತ ಹಾಕೊಂಡೆ. ಒಂದ್ ರೌಂಡ್ ಬಟ್ಟೆ ವಾಶ್ ಹಾಕ್ಬಿಟ್ಟು ಹೋಗೋಣ ಅಂತ ಬಂದೆ. ಮೊನ್ನೆ ಬಟ್ಟೆ ವಾಶ್ ಹಾಕಿದೆ, ಏನು ಇರ್ಲಿಲ್ಲ, ಚೆನ್ನಾಗಿತ್ತು. ಇವತ್ತು ತೆಗೆದು ನೋಡಿದ್ರೆ ಫುಲ್ಲು ಬ್ಲಾಕ್ ಕಲರ್ ಡೈಮಂಡ್ಸ್. ದಟ್ ಈಸ್ ಕಾಲ್ಡ್ ಇಕ್ಕಿ ಪಿಕೇಸ್ ಅಂತ. ಹಿಂಗೆ ಹೊಸದ ಐಟಮ್ಗಳೆಲ್ಲ ಗೊತ್ತಾಗ್ತಾ ಇದೆ ಮನೆಯಲ್ಲಿ ಬಂದ್ಮೇಲೆ. ಇದು ಎಗಣಕ್ಕೆ ಏನು ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕೆ ದಾರಿನೇ ಇಲ್ಲ. ಅದಕ್ಕೆ ಇದೊಂದು ಪ್ರಾಬ್ಲಮ್ ಇದೆ ಮನೆಯಲ್ಲಿ ಅಂತ ಗೊತ್ತಾಯ್ತೀವ ಸದ್ಯಕ್ಕೆ. 2 hours later. ಫುಲ್ಲು ಕತ್ಲೆ ಮನೆ. ಮನು ಲೈಟು ಹಾಕಿಲ್ಲ.
ಕಡತ್ತಾಗಿ ಬಿರಿಯಾನಿ ತಿಂದ್ಬಿಟ್ಟು ಒಂದು ನಿದ್ದೆ ಹೊಡೆದ್ಬಿಟ್ರೆ ವೀಕೆಂಡು ಫುಲ್ ಅಲ್ಲಿಗೆ. ಇವಾಗ ಜಸ್ಟ್ ಎದ್ದು ಬರ್ತಾ ಇದ್ದೀನಿ, ನಿದ್ದೆ ಎಲ್ಲ ಮುಗೀತು. ಬಂದ್ರೆ ಇಲ್ಲಿ ಸಾಹೇಬ್ರು ಫುಲ್ ಬ್ಯುಸಿ ಆಗಿ ಹೋಗ್ಬಿಟ್ಟವ್ರೆ. ಏನಪ್ಪ ರಜಾ, ಎಷ್ಟೊತ್ತಿಗೆ ಎದ್ದು ಬಂದೆ ನೀನು? ನಾನು ಅಷ್ಟೇ ಅರ್ಧ ಗಂಟೆ ಎದ್ದೇಳಿಸ್ಬೇಕಲ್ವಾ? ನಾನು ಎದ್ದು ಬರಬೇಕಾ ನೀನು ಮಲ್ಕೋಬೋದು? ಆವಾಗ ಮಲ್ಕೊಂಡೆ ನಾನು. ಚೆನ್ನಾಗಿ ನಿದ್ದೆ ಆಯ್ತು. ಎಂಜಾಯ್ ಮಾಡು. ಚೆನ್ನಾಗಿ ನಿದ್ದೆ ಆದ್ಮೇಲೆ ಏನು ಮಾಡಬೇಕು ಗೊತ್ತಾ? ಒಂದು ಕಪ್ ಕಾಫಿ ಕುಡಿಬೇಕು, ನಾನು ಕುಡಿಬೇಕು. ನೀನು ಹೇಳಿಲ್ಲ ಅಂದ್ರೂ ನಾನು ಮಾಡ್ತೀನಿ. ಇವಾಗ ನೀನು ಇವತ್ತು ನನಗೆ ಸೌತೆಕಾಯಿ ತಂದು ಕೊಟ್ಟಿಲ್ಲ, ಅದಕ್ಕೆ ನನಗೆ ಬಿರಿಯಾನಿ ಡೈಜೆಷನ್ ಆಗಿಲ್ಲ. ನನಗೂ ಆಗಿಲ್ಲ. ತರ್ಬೇಕು ತಾನೆ, ಅದಕ್ಕೆ ನಾನು ಸೌತೆಕಾಯಿ ತರಿಸೋದು. ಸೌತೆಕಾಯಿಗೂ ಡೈಜೆಷನ್ ಏನು ಸಂಬಂಧ? ಹೌದು, ಸೌತೆಕಾಯಿ ತಿನ್ನೋದೇ ಚೆನ್ನಾಗಿ ಡೈಜೆಷನ್ ಆಗಲಿ ಅಂತ. ಸೌತೆಕಾಯಿ ತಿನ್ನೋದು ರಿಪ್ಲಿನಿಶ್ ಆಗಲಿ ಬಾಡಿ ಅಂತ. ಓಹೋ, ಅಷ್ಟು 6 ಕಾಲಾಯಿತು. ಇಲ್ಲಿ ನೆಕ್ ಹಿಡ್ಕೊಬಿಟ್ಟಿದೆ. ನೆಕ್ ಸ್ಪ್ಯಾಸಮ್ ಆಗಿರೋದ್ರಿಂದ ನನ್ನ ಕೈನಲ್ಲಿ ತಡ್ಕೊಳಕ್ಕಾಗ್ತಾಯಿಲ್ಲ ಪೇನು. ಇನ್ನೂ ಜಾಸ್ತಿ ಅಗ್ರಿವೇಟ್ ಆಗ್ತಾ ಇದೆ. ಅದಕ್ಕೆ ಹೋಗ್ಬಿಟ್ಟು ಯಾವುದಾದ್ರೂ ಒಂದು ಮಸಲ್ ರಿಲ್ಯಾಕ್ಸೆಂಟ್ ಮಾತ್ರೆ ತೊಗೊಂಡು ಬರೋಣ ಅಂತ. ಯೂಶಲಿ ಪೇನ್ ಕಿಲ್ಲರ್ಸ್ಗಳಿದೆ, ಬಟ್ ಪೇನ್ ಕಿಲ್ಲರ್ಸ್ಗಳು ಮಸಲ್ ಸ್ಪ್ಯಾಸಮ್ಗೆಲ್ಲ ವರ್ಕ್ ಆಗಲ್ಲ. ಅದರಿಂದ ಹೋಗ್ಬಿಟ್ಟು ಒಂದು ಸ್ಪ್ಯಾಸಮ್ಗೆ ಒಂದು ಮಾತ್ರೆ ತೊಗೊಂಬರೋಣ ನನ್ನ ಫ್ರೆಂಡ್ ಅಂಗಡಿನಲ್ಲಿ ಅಂತ ಹೊರಟಿದ್ದೀನಿ. ಇವ್ರು ಅವಲೇನು ಕೂತ್ಕೊಂಡು ನಾನು ಸ್ವೀಟ್ ತಿನ್ಬೇಕು ಅನ್ಕೊಂಡು ಟೈಮ್ನ ಸ್ಪೆಂಡ್ ಮಾಡ್ತಾವ್ರೆ. ಯಾಕೋ ಒಂದು 3-4 ಡೇಸಿಂದ ಸಿಕ್ಕಾಬಟ್ಟೆ ಸ್ವೀಟ್ಸ್ ಕ್ರೇವಿಂಗ್ಸ್ ಆಗ್ತಾ ಇದೆ ನನಗೆ. ಹೆಂಗೆ ಅಂದರೆ ಏನೇನೋ ಎಲ್ಲ ಥರ ಸ್ವೀಟ್ಗಳು ನೆನಪಾಯ್ತವೆ. ಒಬ್ಬಟ್ಟು ನೆನಪಾಗತ್ತೆ, ರಸಮಲೈ ನೆನಪಾಗತ್ತೆ, ಡ್ರೈ ಫ್ರೂಟ್ ಲಡ್ಡು ನೆನಪಾಗತ್ತೆ. ಎಲ್ಲ ತಿನ್ನಬಾರ್ದು ಅಲ್ವಾ? ಅಂತೂ ಹೋಗಿ ಒಳಗಡೆ 2-3 ಸರಿ ಡ್ರೈ ಫ್ರೂಟ್ಸ್ ಹಾಕೊಂಡು ಬಂದೆ. ಡೇಟ್ಸ್ ಎಲ್ಲ ಮಿಕ್ಸ್ ಮಾಡಿ ತಿನ್ಕೊಂಡು ಬಂದೆ 2 ಸರಿ. ಆದ್ರೂ ಏನಾದ್ರು ತಿನ್ಬೇಕು ಅನಿಸ್ತೈತೆ. ಅದಕ್ಕೆ ಕಂಟ್ರೋಲ್ ಮಾಡಿಕೊಂಡು ಮೈಂಡ್ ಡೈವರ್ಟ್ ಮಾಡ್ಕೊಂಡು ಕೂತಿದ್ದೀನಿ. ಯೂಶಲಿ ಹಂಗೆಲ್ಲ ತಿನ್ಬೇಕಂತ ಅನ್ಸೋದೇ ಇಲ್ಲ ನನಗೆ ಸ್ವೀಟ್ಗಳನ್ನ. ಹೌದು, ಆದ್ರೂ ತಿಂತಾ ಇರ್ತೀಯ ಗೊತ್ತು ನನಗೆ. ಅವ್ರಿಗೆ ಒಂದಿದೆ, ಒಂದು ಏನಂದ್ರೆ ಅವ್ರಿಗೆ ಯಾವಾಗಲೂ ಏನು ಅನ್ಸೋದೇ ಇಲ್ಲ. ಅನ್ಸ್ಲಿಲ್ಲ ಅಂದ್ರೂ ಅವ್ರು ಅದನ್ನ ಮಾಡ್ತಾರಲ್ಲ, ಅದು ಮಾಡೋದಿದೆಯಲ್ಲ, ಅದನ್ನ ನೋಡ್ಬಿಟ್ಮೇಲೆ ನಮ್ಗೆ ಅನ್ಸ್ತೈತೆ ಅಯ್ಯಪ್ಪ ಇವ್ರು ಅನ್ಸ್ದಂಗೆ ಇಷ್ಟೊಂದು ಮಾಡ್ತಿದ್ದಾರೆ, ಇನ್ನು ಅನ್ಸಿದ್ರೆ ಎಷ್ಟು ಮಾಡಿರೋರು ಅಲ್ಲನಪ್ಪ. ಹೌದು, ಇದೇನು ಕಳಿಸಿದೆಯಲ್ಲ ನೀನು, ಅದೇ ಮಾತ್ರ ತಗೊಂಬರಕ್ಕೆ ಹೋಗ್ತಾರೆ. ಹೌದಾ? ನೀನು ನನ್ಗೆ ಹಂಗೆ ಆಡ್ಕಂತೀಯಲ್ಲ, ಅದಕ್ಕೆ ನಿನ್ಗೆ ಹಿಂಗಾಗೋದು. ಹೌದು, ಕಾಲೋದಕ್ಕೆ ಹಿಂಗಾಗೋದು ನಮಗೆ. ಅವ್ರಿಗೆ ಕೊಡ್ತಿರೋ ಊಟಕ್ಕೆ ನಮ್ಗೆ ಹಂಗಾಗ್ತದೆ. ತಡ್ಕೊಳಕ್ಕಾಗ್ದಿರ ಮಜಲ್ಗಳು ಇರ್ತಾವೆ, ಬೇರೆ ಏನಾದರೂ ತಿನ್ನೋ ಅಂತ. ಟ್ಯಾಬ್ಲೆಟ್ ತಿನ್ನೋ. ನಾನೊಂದು ತೀರ ನೀನೊಂದು ತೀರ ಅಂತ ಮನು ಅಲ್ಲಿ ಕೂತ್ಕೊಬಿಟ್ಟವ್ರೆ. ಹೆಂಗೈತಪ್ಪ ಇವಾಗ? ಈಗ ಮಾತ್ರ ಹಾಕೊಂಡಿದ್ದೀನಿ, ನೋಡ್ಬೇಕು ಏನು ಅಂತ. ಹೌದಾ? ಮಳೆ ಸ್ಟಾರ್ಟ್ ಆಯ್ತು. ಅಲ್ಲೇ ಹಾಲು ಬಿಸಿಗಿಟ್ಟ ಇಡಬೇಕು, ಇಟ್ಬಿಟ್ಟು ಬಂದ್ಬಿಡು. ನೀನೇ ಇಟ್ಬಿಟ್ಟು ಮಾಡ್ಕೊಳ್ಬೋದಲ್ಲ. ನಾನು ಗಂಡ ಪೇಷಂಟ್ ಆಗೋನೆ, ಪೇಷಂಟ್ ಕೈನಲ್ಲೇ ಕೆಲಸ ಮಾಡಿಸ್ತೀನಿ. ಪೇಷಂಟ್ ಆದವ್ರು ಆ್ಯಕ್ಟಿವ್ ಆಗಿರಬೇಕು. ನೀನು ಪೇಷಂಟ್ ಆದಾಗ ಮಾಡ್ಕೊಂಡಿರ್ತೀಯ. ನಾವು ಲೇಡೀಸು ಎನರ್ಜಿ ಕಮ್ಮಿ ಇರುತ್ತೆ, ವೀಕ್ ಇರ್ತೀವಿ. ಹೊರಗಡೆ ಮಳೆ ಜೋರಾಗಿತ್ತು. ನನಗೆ ಇಲ್ಲಿ ಈ ಜಾಗದಿಂದ ಎದ್ದೇಳಕ್ಕೆ ಮನಸ್ಸೇ ಆಗ್ತಾ ಇಲ್ಲ. ನನಗೆ ಯಾಕೋ ಸ್ವೀಟ್ ಕಡೆಗೆ ಭಾಳ ಮನಸ್ಸು ಎಳಿತಾ ಇದೆ. ನಮ್ಮ ಅಕ್ಕಂಗೆ ಫೋನ್ ಮಾಡಿದ್ದೆ, ನಮ್ಮ ಅಕ್ಕಂಗೂ ಹೇಳ್ತಾ ಇದೆ. ಅವಳು ಯಾಕೆ ತುಪ್ಪಕ್ಕಂತ ಉಗುದ್ಲು ಮಕ್ಕೆ ಮುಗಿಸ್ಕೊಂಡು ಕೂತಿದ್ದೀನಿ. ನಾನು ನೋಡ್ತಾ ಇದ್ದೀನಿ, ಮೊನ್ನೆ ಎಲ್ಲ ತಂದು ಒಬ್ಬಟ್ಟು ತಿಂದಿದ್ದೀಯಾ, ಇನ್ನೂ ಸ್ವೀಟು ಅಂತ ಇದೆಯಾ. ನಾನು ಅದು ಏನಕ್ಕೆ ಅಷ್ಟೊಂದು ಸ್ವೀಟ್ಸ್ ತಿನ್ನಂಗೆ ಆಗ್ತಾಯಿದೆ ನನಗೆ ಗೊತ್ತಾಗ್ತಾ ಇಲ್ಲ. ಸುಮ್ಮನೆ ಮನು ರೇಗಿಸ್ತಾರೆ. ಫ್ರ್ಯಾಂಕಾಗಿ ಹೇಳಬೇಕು ಅಂತಂದರೆ ನನಗೆ ಅಂಥ ಏನು ಫುಡ್ ಕ್ರೇವಿಂಗ್ಸ್ ಎಲ್ಲ ಯಾವುದೂ ಇರಲ್ಲ. ಅಪರೂಪಕ್ಕೆ ಯಾವುದಾದ್ರೂ ತಿನ್ನಬೇಕು ಅಂತ ಬಯಕೆಗಳಾಗತ್ತೆ, ಇಲ್ಲ ಅಂತಲ್ಲ. ಬಟ್ ಈ ಥರ 3 days 4 days ಎಲ್ಲ ಮನು ನಂಗೆ ಯಾಕೋ ಸ್ವಲ್ಪ ಡಯಾಬಿಟಿಕ್ ಚೆಕ್ ಮಾಡಿಸ್ಬೇಕಾ ಅಂತ ಅನ್ನಿಸ್ತಾ ಇತ್ತು. ಬಂದ್ಗಿಂದ್ಬಿಟ್ಟೈತಾ ಅಂತ ಡೌಟ್ ಹೊಡಿತಾ ಇದೆ ನನಗೆ. ಅದಕ್ಕೆ ಹಿಂಗೆ ಸ್ವೀಟು ಅಂತ ಏನಾದ್ರು ನನ್ನ ಬಾಡಿ ಟೇಸ್ಟ್ ಬಡ್ಸ್ ಎಲ್ಲ ಕೇಳ್ತಾ ಇದೀಯಾ ಅಂತ ಅಲ್ವಾ? ಇಲ್ಲ, ನಾನು ಶುಗರ್ ಟೆಸ್ಟ್ ಮಾಡಿಸ್ಬೇಕು ಸೀರಿಯಸ್ ಆಗಿ. ಬಂದ್ಗಿಂದ್ಬಿಟ್ಟಿದ್ರೆ ಹಂಗೆ ಹೇಳ್ಕೊಳಕ್ಕೆ ಭಯ ಆಯ್ತದೆ. ಆಮೇಲೆ ಲೈಫ್ ಲಾಂಗ್ ಏನು ತಿಂದಂಗೆ ಆಗೋಯ್ತದೆ. ಹಂಗೆ ಬೇಕು ಅಂತಿದ್ದೆಲ್ಲ ಏನೂ ತಿನ್ನಂಗಿಲ್ಲ ಆಮೇಲೆ, ಅಲ್ವಾ? ಹೋಗೋಣ, ಕಾಫಿ ಮಾಡಿ ಕುಡಿದ್ಬಿಟ್ಟು. ಹಾಲು ಖಾಲಿಯಾಗಿದೆ. ಮನು ಹಾಲು ತರಬೇಕಿತ್ತು, ತಂದಿಲ್ಲ. ಒಳ್ಳೇದು, ಒಂದು ರೌಂಡ್ ಕಾಫಿ ಕುಡಿದ್ಬಿಟ್ಟು ಆರಾಮಾಗಿ ಕುತ್ಕೊಳ್ಳೋಣ. ಇವಾಗ ಈ ಮನು ಮಾಡೋ ಕೆಲಸ ಎಲ್ಲ ಇಂಥದ್ದೇ ನೋಡಿ. ಎಲ್ಲೋ ಹೊರಗಡೆ ಹೋಗ್ಬೇಕು ಮಂಜು, ರೆಡಿಯಾಗು ಅಂತ ಅವರು ಹೊರಗಡೆಯಿಂದ ಫೋನ್ ಮಾಡಿ ಹೇಳಿದ್ರು ಅಂದ್ಬಿಟ್ಟು ರೆಡಿಯಾಗಿ ಕೂತಿದ್ದೆ. ಲೇಟಾಗಿ ಬಂದ್ಬಿಟ್ಟು ಎಲ್ಲಾನು ಕ್ಯಾನ್ಸಲ್ ಅಂತ. ಕ್ಯಾನ್ಸಲ್ ಆಗಲಿಲ್ಲ, ಮಳೆ ಬಂದಕ್ಕೆ ಕ್ಯಾನ್ಸಲ್ ಆಗಿದ್ದು. ಸುಮ್ಮನೆ ಎಲ್ಲ ವೇಸ್ಟ್ ಆಯಿತು ರೆಡಿ ಆಗಿದ್ದು. ನಾನು ಏನೋ ಮೊನ್ನೆ ಒಂದು ಎಲ್ಲಿ ತಗೊಂಡಿದ್ದು ಮರ್ತೋಯ್ತು. ಸೊ ಹಂಗಾಗಿ ಅದಕ್ಕೇನೆ ನಾನು ಆವಾಗಲೇ ಸ್ವೀಟ್ ಕ್ರೇವಿಂಗ್ ಅಂತ ಇದ್ನಲ್ಲ, ಅದಕ್ಕೆ ಅದೇ ಮನುಗೆ ನನಗೆ ಏನಾದ್ರು ಕರ್ಕೊಂಡೋಗಿ ಕೊಡಿಸು, ನಾನು ಏನಾದ್ರು ತಿನ್ನಲೇಬೇಕು ಅಂತ. ಗೊತ್ತಿಲ್ಲ ಏನು ತಗೊಂತೀನೋ, ಹೋಗೋಣ. ಸ್ವೀಟ್ ಅಂಗಡಿಗಳಿಗೆ ಬೇಜಾನ್ ಬಿದ್ದಿದ್ದಾವೆ ಸುತ್ತ. ಅದಕ್ಕೆ ಹಂಗೆ ಅನಿಸ್ತಾ ಇದೆಯೋ ಏನೋ ಗೊತ್ತಿಲ್ಲ ನನಗೆ. ಹೋಗೋಣ. ಯಾಕೋ ಸಡನ್ನಾಗಿ ಗಂಟ್ಲು ಕಟ್ಕಂತು. ಇದು ಡ್ರೈ ಜಾಮೂನ್ ಅದ ಡ್ರೈ ಜಾಮೂನು ಇಲ್ಲಿ ಹಾಕೋರಲ್ಲ, ಬ್ಲಾಕ್ ಅಲ್ವಾ ಡ್ರೈ ಜಾಮೂನ್ ಬರೋದು? ಅದನ್ನೇ ನಾನು ಬ್ಲಾಕ್ ಕಲರ್ ಹುಡುಕ್ತಾ ಇದ್ದೆ. ಹೌದಾ? ಏನು ತಗೊಳ್ಳಿ?
1 ಪೀಸು ಓಕೆ ತಡಿ, ಬೇರೆ ಸ್ವೀಟ್ಸು ನೋಡ್ತೀನಿ, ಆಪ್ಷನ್ಸ್ ನೋಡ್ತೀನಿ. ನಮಗೇನೆ ಹೌದಾ? ಮತ್ತೆ ಪಾರ್ಸಲ್ ತಗೊಳ್ಳೋದು ಏನು ಕೊಡ್ತಾರೆ? ಹಂಗೆ ಕಪ್ಪು ನಿಂಗೇನದು ಇವಾಗ ಎತ್ಕೊಂಡು ಹೋಗ್ತೀಯ ಚೆನ್ನಾಗೈತೆ ಅಂತ. ಕಪ್ಪಗೋಸ್ಕರ ಅನ್ನೋದು ಸರಿ, ಇನ್ನೊಂದು ಈ ಸ್ವೀಟ್ ತಗೊಳ್ಬೇಕು. ಓಕೆ. ಏನಿದು ಮಲೈ ರಾಜ್ಭೋಗ್. ರಾಜ್ಭೋಗ್ ಮಲೈ ರಾಜ್ಭೋಗ್ ಅಂತೆ, ಫಸ್ಟ್ ಟೈಮ್ ತಿಂತಾ ಇರೋದು ನಾನು. ಇನ್ನೊಂದು ಟೈಮು ತಿನ್ನು, ಬೇಜಾರಿಲ್ಲ. ನೋಡ್ರಪ್ಪ, ಈ ಮಳೆ ಬೀಳ್ತಾ ಇತ್ತು ಆಚೆ, ಈ ಮಳೆನಲ್ಲಿ ಅವ್ರು ಕುತ್ಕೊಂಡು ಸ್ವೀಟ್ ತಿಂತವ್ರೆ. ನನಗೇನೋ ಸಪ್ಪೆ ಸಪ್ಪೆ ಅನ್ನಿಸ್ತಾ ಇತ್ತು ಅದು. ಹೌದಾ? ಇಲ್ಲ, ಕರೆಕ್ಟಾಗೈತೆ ಸ್ವೀಟು, ಮೈಲ್ಡ್ ಸ್ವೀಟು. ಸಾಕು. ಇನ್ನೂ ಏನಾದ್ರು ಬೇಕಾ? ತಿನ್ನು. ಇಲ್ಲಿ ಇನ್ನೊಂದು ಏನಾದ್ರು ತಿನ್ಕೋಬಿಡು, ಆಮೇಲೆ ದಿನ ಬೇಡ, ಆಮೇಲೆ ಎಲ್ಲ ಬೇಕು ಬೇಕು ಅಂತ. ಸಾಕು. ಆ ಗ್ಲಾಸ್ಗೋಸ್ಕರ ಮುಂದೆ ಅಲ್ಲೇ ಇದ್ರೆ ಅವ್ರು ಕಿತ್ಕೊಬಿಡ್ತಾರೆ ಅಂದ್ಬಿಟ್ಟು ತಿನ್ಕೊಂಡು ಹೋಗೋಣ ಅಂತ ಅವ್ರೆ. ಟೈಮ್ ವೇಸ್ಟ್ ಆಗುತ್ತೆ. ಅಲ್ಲೇ 9 ಗಂಟೆ ಆಗಿದೆ, ಮನೆಗೆ ಹೋಗೋಣ, ಊಟ ಮಾಡೋಕ್ಕೆ ಲೇಟ್ ಆಗುತ್ತೆ ಅಂತ ಬಂದು. ಆ್ಯಕ್ಚುಲಿ ಈ ಕಪ್ ನಂಗೆ ತುಂಬ ಇಷ್ಟ ಆಗ್ತದೆ. ಅದೇ ಹೇಳು, ಆ ಕಪ್ಪುಗೋಸ್ಕರನೇ ಆಚೆ ಕಡೆ ತಿನ್ಕೊಂಡು ಹೋಗೋಣ ಅಂತ ಹೇಳಿ ಬುದ್ಬಿಡ್ತೀನಿ. ಏನು ದುಡ್ಡು ಕೊಟ್ಟರೆ ಈ ಕಪ್ಪೇನು ಅಂಗಡಿಲಿ ಸಿಗಲ್ಲ ಅಂತ. ಅದೇ Currency, moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good.